ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೇಖಾ ಪ್ರಕಾಶ್ ಮನೆ ಊಟ. ಇವತ್ತಿನ ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ಇನ್ಫ್ಯಾಕ್ಟ್ ನಾನೇ ಮಾಡಿರುವಂಥ ಬಿರಿಯಾನಿ ಪೌಡರ್ನ ಬಳಸಿ ನಾನು ಪುದೀನ ರೈಸ್ ಬಾತ್ನ ಮಾಡ್ತಾಯಿದ್ದೀನಿ. ಬಿರಿಯಾನಿ ಪೌಡರ್ನ ಎಷ್ಟು ಚೆನ್ನಾಗಿ ಯುಟಿಲೈಸ್ ಮಾಡ್ಬೋದು ಅಂತ ಈ ರೆಸಿಪಿನ ನಾನು ತೋರಿಸ್ತಾ ಇದ್ದೀನಿ. ಬನ್ನಿ ಹಾಗಿದ್ರೆ ಕ್ವಿಕ್ಕಾಗಿ ಪುದೀನ ರೈಸ್ ಬಾತ್ ಮಾಡೋದು ಹೇಗೆ ಮತ್ತು ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡ್ಕೊಳ್ಳೋಣ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಈರುಳ್ಳಿ, 3 ಟೊಮ್ಯಾಟೊ ದೊಡ್ಡ ಸೈಜಿಂದು, ಸ್ವಲ್ಪ ಹಸಿ ಬಟಾಣಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಖಾರಕ್ಕೆ ತಕ್ಕಷ್ಟು ಹಸಿ ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಜೊತೆಗೆ ಎಲ್ಲ ಪಲಾವ್ ಸ್ಪೈಸಸ್ಸು ಸ್ವಲ್ಪ ತೊಗೊಳ್ಳಿ. ಅದಾದಮೇಲೆ ಬಿರಿಯಾನಿ ಪೌಡರ್ ನಾನೇ ಮನೇಲಿ ಮಾಡಿದ್ದು, ಜೊತೆಗೆ ಸ್ವಲ್ಪ ಅರಿಶಿನ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪನ್ನ ಗ್ರೈಂಡ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ ಎತ್ತಿಟ್ಕೋಬೇಕು. ಅದಾದಮೇಲೆ ಕುಕ್ಕರ್ನ ತೊಗೊಂಡು ಕುಕ್ಕರ್ ಬಿಸಿಯಾದ ನಂತರ ಅದಕ್ಕೆ ಎಣ್ಣೆ ಮತ್ತು ತುಪ್ಪನ ಹಾಕ್ಕೊಂಡು ಬಿಸಿ ಮಾಡ್ಕೋಬೇಕಾಗತ್ತೆ. ಆಮೇಲೆ ಎಲ್ಲ ಸ್ಪೈಸಸ್ ಏನು ತೊಗೊಂಡಿದ್ವಲ್ಲ ಪಲಾವ್ ಸಾಮಾನುಗಳು ಅದನ್ನು ಹಾಕ್ಬಿಟ್ಟು ಆಮೇಲೆ ಹಸಿ ಮೆಣಸಿನ್ಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಫ್ರೈ ಮಾಡ್ಕೋಬೇಕು. ಇದು ಫ್ರೈ ಆದ ನಂತರ ತೊಗೊಂಡಂಥ ಈರುಳ್ಳಿನ ಸೇರಿಸ್ಕೋಬೇಕಾಗುತ್ತೆ. ಎಣ್ಣೆ ತುಪ್ಪ ಎಲ್ಲನೂ ಜೊತೆಗೆ ಹಾಕಿ ಫ್ರೈ ಮಾಡೋದ್ರಿಂದ ನಿಜವಾಗ್ಲೂ ಪುದೀನ ರೈಸ್ ಬಾತ್ ಸೂಪರ್ ಟೇಸ್ಟ್ ಬರುತ್ತೆ. ಇವಾಗ ಈರುಳ್ಳಿನ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದನ್ನು ಈರುಳ್ಳಿ ಫ್ರೈ ಮಾಡ್ಕೊಳ್ಬೇಕಾದ್ರೇ ನಾವು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೆ ಮಿಕ್ಸ್ ಕೊಡಬೇಕು. ಇದು ಒಂದು 50% ಬೆಂದಿದೆ ಈರುಳ್ಳಿ ಅನ್ನುವಾಗ ಹಸಿ ಬಟಾಣಿನ ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಈರುಳ್ಳಿ ಜೊತೆ ಹುರ್ಕೋಬೇಕಾಗುತ್ತೆ. ಯಾಕಂದರೆ ಹಸಿ ಬಟಾಣಿನೂ ಚೆನ್ನಾಗಿ ಬೇಯಬೇಕಲ್ವಾ, ಅದಕ್ಕೋಸ್ಕರ. ಈರುಳ್ಳಿ ಮತ್ತು ಹಸಿ ಬಟಾಣಿ ಚೆನ್ನಾಗಿ ಬೆಂದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸಿ ಕಂಪ್ಲೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಹುರ್ಕೋಬೇಕು. ಆ್ಯಂಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಮನೇಲೇ ಮಾಡಿರೋದನ್ನ ಬಳಸಿ. ಅದು ರಾ ಸ್ಮೆಲ್ ಕಂಪ್ಲೀಟಾಗಿ ಹೋಗಿದೆ ಅಂದಮೇಲೆ ನಾವು ತೊಗೊಂಡಂಥ ಟೊಮ್ಯಾಟೊನ ಸೇರಿಸಿ ನೀಟಾಗಿ ಬೇಯೋಕ್ಕೆ ಬಿಡಬೇಕಾಗುತ್ತೆ. ಈ ಸ್ಟೇಜಲ್ಲಿ ಚೆನ್ನಾಗಿ ಬೇಯಬೇಕು. ಇನ್ಫ್ಯಾಕ್ಟ್ ನಾವು ಆಲ್ರೆಡಿ ಸಾಲ್ಟ್ ಎಲ್ಲ ಹಾಕಿರೋದ್ರಿಂದ ಚೆನ್ನಾಗಿ ಬೇಯುತ್ತೆ. ಆ್ಯಂಡ್ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಈರುಳ್ಳಿ ಟೊಮ್ಯಾಟೊ ಎಲ್ಲ, ಆ್ಯಂಡ್ ಬೇಗನೂ ಬೇಯ್ಕೊಳ್ಳುತ್ತೆ. ಯಾವಾಗಲೇ ರೈಸ್ ಬಾತ್ಗಳು ಅಥವಾ ಪಲಾವ್ಗಳು, ಬಿರಿಯಾನಿಗಳು ಮಾಡಬೇಕಾದ್ರೆ ತುಂಬ ಪೇಷನ್ಸಲ್ಲಿ ನಿಧಾನಕ್ಕೆ ಬೇಯಿಸ್ಕೋಬೇಕಾಗುತ್ತೆ, ಸ್ಟವ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು. ಇವಾಗ ಟೊಮ್ಯಾಟೊ ಎಲ್ಲ ಚೆನ್ನಾಗಿ ಬೆಂದಾದಮೇಲೆ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನ ಮಾತ್ರ ರುಬ್ಬಿದ್ವಲ್ಲ ಆ ಪೇಸ್ಟನ್ನು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಕೊಡಬೇಕು. ನೋಡಿ, ಮಿಕ್ಸ್ ಮಾಡ್ತಿರ್ಬೇಕಾದ್ರೇ ಕಲರ್ ಎಷ್ಟು ಚೆನ್ನಾಗಿ ಬರ್ತಿದೆ ಅಲ್ವಾ. ಪುದೀನ ರೈಸ್ ಬಾತದ್ದು ಪರ್ಫೆಕ್ಟ್ ಕಲರ್ ಬರೋಕ್ಕೆ ಹೇಗೆ ಬೇಕೋ ಹಾಗಾಗುತ್ತೆ ಈ ಥರ ಮಾಡೋದ್ರಿಂದ. ಇವಾಗ ಇದು ಸ್ವಲ್ಪ ಬೇಯಬೇಕು. ಟೊಮ್ಯಾಟೊ ಮತ್ತು ಹಾಕಿರೋ ಅಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ ಚೆನ್ನಾಗಿ ಬೇಯಬೇಕಾಗುತ್ತೆ. ನೀಟಾಗಿ ಬೇಯಿಸ್ಕೊಳ್ಳಿ. ಇವಾಗ ಇದಕ್ಕೆ ಒಂದು ಗೇಮ್ ಚೇಂಜರ್ ಪೌಡರ್ನ ಹಾಕೋತೀನಿ, ಅದೇ ಬಿರಿಯಾನಿ ಪೌಡರ್. ನಾನು ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ನಾನಿಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿರಿಯಾನಿ ಪೌಡರ್ ಮತ್ತು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಮಿಕ್ಸ್ ಕೊಡ್ತೀನಿ. ನಿಜವಾಗ್ಲೂ ಮಿಕ್ಸ್ ಮಾಡಬೇಕಾದ್ರೆ ಎಷ್ಟು ಗಮ್ಮಂತಿದೆ ಗೊತ್ತಾ. ನಾವು ನಿಜವಾಗ್ಲೂ ಬಿರಿಯಾನಿ ಮಾಡ್ತಿದ್ದೀವೇನೋ ಅನ್ನೋ ಅಷ್ಟು ಗಮ್ಮಂತ ಇದೆ. ಅಷ್ಟು ಚೆನ್ನಾಗಾಗುತ್ತೆ ಈ ಪುದೀನ ರೈಸ್ ಬಾತ್ ಗೊತ್ತಾ, ಈ ಪೌಡರ್ ಹಾಕಿ ಮಾಡೋದ್ರಿಂದ. ಇವಾಗ ಇದಕ್ಕೆ ಅಕ್ಕಿ ಅಳತೆಗೆ ತಕ್ಕಷ್ಟು ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ, ಅದಕ್ಕೋಸ್ಕರ 4 ಗ್ಲಾಸ್ ಬಿಸಿನೀರನ್ನ ಸೇರಿಸ್ಕೊತಾ ಇದ್ದೀನಿ. ಅಗೇನ್ ಇದು ಮತ್ತೆ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಕುದಿಬೇಕು. ಇನ್ಫ್ಯಾಕ್ಟ್ ನಾವು ಬಿಸಿನೀರನ್ನ ಸೇರಿಸಿರೋದ್ರಿಂದ ಬೇಗ ಕುದಿಯುತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಕುದಿಯೋಕ್ಕೆ ಮುಂಚೆ ಅಕ್ಕಿನ ಸೇರ್ಸೋಕ್ಕೆ ಹೋಗಬೇಡಿ. ನೀರು ಚೆನ್ನಾಗಿ ಕುದೀತಿದೆ ಅನ್ನುವಾಗ ಆಲ್ರೆಡಿ 10 ನಿಮಿಷಕ್ಕೆ ಮುಂಚೆನೇ ತೊಳೆದಿಟ್ಟಿರುವಂಥ ಅಕ್ಕಿನ ಸೇರಿಸ್ಕೋಬೇಕಾಗುತ್ತೆ. ನಾನಿಲ್ಲಿ ಆಲ್ರೆಡಿ ಹೇಳಿದಾಗೆ 2 ಗ್ಲಾಸ್ ಅಕ್ಕಿನ ತೊಗೊಂಡಿದ್ದೆ, 4 ಗ್ಲಾಸ್ ನೀರನ್ನ ಬಳಸಿದ್ದೀನಿ. ಸೇಮ್ ಎಲ್ರಿಗೂ ಗೊತ್ತಿರೋ ರೇಷಿಯೋನೇ ಅದು. 1:2 ಅಳತೆಯಲ್ಲಿ ಅಕ್ಕಿ ಮತ್ತು ನೀರನ್ನು ತೊಗೋಬೇಕು. ಇವಾಗ ಇದನ್ನು ಪ್ರಾಪರಾಗಿ ಮಿಕ್ಸ್ ಮಾಡಿಬಿಟ್ಟು ಮತ್ತು ಉಪ್ಪು ಸಪ್ಪೆನ ನೀಟಾಗಿ ಚೆಕ್ ಮಾಡ್ಕೊಳ್ಳಿ ಈ ಸ್ಟೇಜಲ್ಲಿ ಕರೆಕ್ಟಾಗಿದೆಯಾ ಇಲ್ವಾ ಅಂತ. ಇನ್ ಕೇಸ್ ಏನಾದರೂ ಸಪ್ಪೆ ಆಗಿದ್ರೆ ಸ್ವಲ್ಪ ಬ್ಯಾಲೆನ್ಸಿಂಗಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ಕುಕ್ಕರ್ ಮುಚ್ಚಳನ ಮುಚ್ಚಿ 2 ವಿಜಿಲ್ ಬರ್ಸ್ಬೇಕಾಗುತ್ತೆ. ಕುಕ್ಕರ್ ವಿಜಿಲ್ ಬಂದು ತಣ್ಣಗಾದ್ಮೇಲೆ ಕುಕ್ಕರ್ ಮುಚ್ಚಳ ತೆಗೆದು ತೋರಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಾಗಿದೆ ಪುದೀನ ರೈಸ್ ಬಾತ್ ಅಂತ. ಇನ್ಫ್ಯಾಕ್ಟ್ ತುಂಬ ಟೈಮು ತೊಗೊಳ್ಳಲ್ಲ. ಕ್ವಿಕ್ಕಾಗಿ ಫಟಾಫಟ್ ಅಂತ ಇನ್ಸ್ಟಂಟಾಗಿ ಮಾಡ್ಕೊಳ್ಬೋದಾದಂಥ ಪುದೀನ ರೈಸ್ ಬಾತ್ ಹೇಗಾಗಿದೆ ನೋಡೋಣ. ಓ ವಾವ್, ಸಖತ್ತಾಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ಗೊತ್ತಾ. ಇವಾಗ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸಾಫ್ಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಚಟ್ನಿ ಇದ್ದರೆ
ಸೂಪರಾಗಿರುತ್ತೆ. ನಿಮಗೆ ಯಾವ ಚಟ್ನಿ ಕಂಫರ್ಟಬಲೋ ಅದನ್ನು ಮಾಡ್ಕೊಳ್ಳಿ. ಇನ್ಫ್ಯಾಕ್ಟ್ ನಿಮ್ಗೆ ಚಟ್ನಿ ರೆಸಿಪೀಸ್ ಬೇಕಂದರೆ ನನ್ನ ಚಾನಲಲ್ಲಿ ಆಲ್ರೆಡಿ ಇದೆ, ಬೇಕಾದರೆ ಲಿಂಕ್ನ ಕೊಡ್ತೀನಿ, ನೀವು ಚೆಕ್ ಮಾಡ್ಬೋದು. ಸೊ ಇವಾಗ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೋಡ್ತಿದ್ದೀರಾ ಅಲ್ವಾ ಎಷ್ಟು ಪರ್ಫೆಕ್ಟಾಗಿ ಆಗಿದೆ, ಎಷ್ಟು ಚೆನ್ನಾಗಿ ಬೆಂದಿದೆ ರೈಸ್ ಬಾತ್ ಅಂತ. ನಿಜವಾಗ್ಲೂ ಹೋಟೆಲಲ್ಲಿ ರೈಸ್ ಬಾತ್ಗಳನ್ನ ಹೋಗಿ ತಿಂತೀವಿ ಗೊತ್ತಾ, ಅಷ್ಟು ಚೆನ್ನಾಗಿತ್ತು. ಇನ್ಫ್ಯಾಕ್ಟ್ ಇದನ್ನು ತಿಂದಿದ್ದು ಎಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸು ಸೂಪರಾಗಿದೆ ಅಂತಲೇ ನನಗೆ ರಿವ್ಯೂ ಕೊಟ್ಟಿದ್ದು. ಅಷ್ಟು ಚೆನ್ನಾಗಾಗುತ್ತೆ. ಇನ್ಫ್ಯಾಕ್ಟ್ ಇದರಲ್ಲಿ ಸ್ಪೆಷಲ್ ಅಂದರೆ ನಾನು ಮಾಡಿರೋ ಅಂಥ ಬಿರಿಯಾನಿ ಪೌಡರ್ನ ಯೂಸ್ ಮಾಡಿದ್ದೀನಿ. ಸೊ ಸೂಪರಾಗಿ ಆಗಿತ್ತು ರೈಸ್ ಬಾತ್. ನೋಡಿದ್ರಿ ಅಲ್ವಾ ಪುದೀನ ರೈಸ್ ಬಾತ್ನ ಎಷ್ಟು ಚೆನ್ನಾಗಿ ಮನೆಯಲ್ಲೇ ಮಾಡ್ಕೋಬೋದು ಅಂತ. ಸೊ ಇದಾಗಿತ್ತು ಇವತ್ತಿನ ಸ್ಪೆಷಲ್ ರೆಸಿಪಿ. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದ್ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.